ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಭರತ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಗರ್ಭದಲ್ಲಿರೋ ಮಗು ಒದೆಯೋದ್ರಿಂದ ನಿಮಗೆ ತಿಳಿಯುವ ಸಂಗತಿಗಳು ಯಾವ್ದ್ಯಾವುದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮಗುವಿನ ಸಂವಹನ ಗರ್ಭದಲ್ಲಿರುವ ನಿಮ್ಮ ಪುಟ್ಟ ಕೂಸು ನಿಮ್ಮೊಂದಿಗೆ ಮಾತನಾಡುವುದೇ ಒದೆಯುವುದರ ಮೂಲಕ. ಈ ಒದೆತಗಳು ನಿಮ್ಮ ಗರ್ಭಾವಸ್ಥೆಯ ರಹಸ್ಯಗಳನ್ನ ತಿಳಿಸುತ್ತೆ. ಅಂತಹ ಕೆಲವು ವಿಷಯಗಳು ಯಾವ್ದ್ಯಾವುದು ಅಂತ ನೋಡೋಣ ಬನ್ನಿ. ಮಗುವಿನ ಆರೋಗ್ಯ. ನಿಮ್ಮ ಮಗು ಸಕ್ರಿಯವಾಗಿ ಒದೆಯುತ್ತಿದ್ದರೆ ಮಗು ಬೆಳೆಯುತ್ತಿದೆ ಮತ್ತು ಆರೋಗ್ಯವಾಗಿದೆ ಎನ್ನುವುದರ ಒಂದು ಸಂಕೇತವಾಗಿರುತ್ತೆ. ಮತ್ತೊಂದು ಆಹಾರದ ಸ್ವಾದ. ಒಂದು ವೇಳೆ ನೀವು ಮಸಾಲೆಯುಕ್ತ ಆಹಾರವನ್ನು ಸೇವಿಸಿದಾಗ ಮಗುವು ಅಸಭ್ಯವಾಗಿ ಒದ್ದರೆ ನಿಮ್ಮ ಮಗುವಿಗೆ ಆ ಆಹಾರ ಇಷ್ಟವಾಗುತ್ತಿಲ್ಲ ಎಂದು ಅರ್ಥ. ಹಾಗೂ ನೀವು ಏನನ್ನಾದರೂ ತಿನ್ನುತ್ತಿದ್ದ ಕ್ಷಣದಲ್ಲಿ ಒದೆಯಲು ಪ್ರಾರಂಭಿಸಿದರೆ ನೀವು ತಿಂದ ಆಹಾರವು ಅದ್ಭುತ ಮತ್ತು ರುಚಿಕರವಾಗಿದೆ ಎಂದರ್ಥ. ಮತ್ತು ವೈದ್ಯರು ಸಾಮಾನ್ಯವಾಗಿ ತಾಯಂದಿರಿಗೆ ಒದೆಗಳ ಎಣಿಕೆಯನ್ನು ಇಟ್ಟುಕೊಳ್ಳಲು ಹೇಳುತ್ತಾರೆ. ಆದಾಗ್ಯೂ ಈ ಒದೆತಗಳು ತೀವ್ರವಾಗಿ ಕಡಿಮೆಯಾದರೆ ಮಗುವಿಗೆ ಏನೋ ಸಮಸ್ಯೆಯಾಗಿದೆ ಅಂತ ಅರ್ಥ. ಆ ತಕ್ಷಣ ನೀವು ಆಸ್ಪತ್ರೆಗೆ ಹೋಗಿ ವೈದ್ಯರನ್ನು ಭೇಟಿ ಮಾಡಿಕೊಳ್ಬೋದು. ಹಾಗೆ 2ನೇ ತ್ರೈಮಾಸಿಕದ ಆರಂಭದಲ್ಲಿ ನಿಮ್ಮ ಮಗು 16ನೇ ವಾರದಿಂದ 25ನೇ ವಾರದ ನಡುವೆ ಮೊದಲ ಬಾರಿಗೆ ಒದೆಯುವುದನ್ನು ಪ್ರಾರಂಭಿಸಿದಾಗ ನಿಮಗೆ ಹೆಚ್ಚು ರಭಸವಾಗಿ ಬಡಿದಂತೆ ಭಾಸವಾಗುತ್ತದೆ. ಆಗ ನೀವು ಗ್ಯಾಸ್ ಎಂದು ತಪ್ಪಾಗಿ ಭಾವಿಸಬಹುದು. ಈ ತರಹದ ಬೀಸು ಒದೆಗಳು 2ನೇ ತ್ರೈಮಾಸಿಕದ ಆರಂಭವನ್ನು ನಿಮಗೆ ಸೂಚಿಸುತ್ತವೆ. ಮತ್ತೊಂದೇನೆಂದರೆ ಆಲಿಸೋದು. 8ನೇ ವಾರದ ವೇಳೆಗೆ ಮಗುವಿನ ಕಿವಿಗಳು ಬದಿಗಳಲ್ಲಿ ನಿಲ್ಲಲು ಪ್ರಾರಂಭಿಸುತ್ತವೆ ಮತ್ತು ಶ್ರವಣವು ಬೆಳೆಯುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಮಗುವಿನೊಂದಿಗೆ ಮಾತನಾಡುತ್ತಿದ್ದರೆ ಅವರು ಪ್ರತಿಕ್ರಿಯೆಯಾಗಿ ಒದೆಯಲು ಪ್ರಾರಂಭಿಸುತ್ತಾರೆ. 3ನೇ ತ್ರೈಮಾಸಿಕ ಮಗುವಿನ ಒದತೆಗಳು ನಿಯಮಿತವಾಗಿದ್ದರೆ 2ನೇ ತ್ರೈಮಾಸಿಕದಲ್ಲಿ ಬೀಸುವಂತೆ 3ನೇ ತ್ರೈಮಾಸಿಕದಲ್ಲಿ ಅದಕ್ಕೂ ಹೆಚ್ಚು ತೀವ್ರವಾಗಿರುತ್ತವೆ. ಅಂತಹ ಸಮಯದಲ್ಲಿ ಹೊಟ್ಟೆಯ ಮೇಲೆ ಕೈಯನ್ನು ಇರಿಸುವ ಮೂಲಕ ನಿಮ್ಮ ಮಗುವಿನ ಚಲನವಲನಗಳನ್ನು ನೀವು ಗ್ರಹಿಸಬಹುದು. ಹಾಗೆ ಮತ್ತೊಂದು ವಿಷಯ ಏನಂದರೆ ಮಗುವಿನ ನಿದ್ರೆ. ವಾರದ 25ರ ಹೊತ್ತಿಗೆ ನಿಮ್ಮ ಮಗು ಬಹುಶಃ ನಿದ್ರಿಸಲು ಕಲಿಯುತ್ತಿರಬಹುದು ಮತ್ತು ನಿದ್ರೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ಸಾಮಾನ್ಯವಾಗಿ ಮಗು ಒದೆಯುವುದಿಲ್ಲ, ಒದ್ದರೆ ಎಚ್ಚರಗೊಂಡಿದೆ ಎಂದು ಅರ್ಥ. ಹಾಗೆಯೇ ನೆನಪಿನಲ್ಲಿಟ್ಕೊಳ್ಬೇಕಾದ ಅಂಶ ಏನಂದರೆ 30 ಸೆಕೆಂಡುಗಳಿಗಿಂತ ಹೆಚ್ಚು ಕಾಲ ನಿಧಾನ ಮತ್ತು ಲಯಬದ್ಧವಾದ ಒದೆತಗಳನ್ನು ನೀವು ಅನುಭವಿಸಿದರೆ ನಿಮ್ಮ ಮಗು ಬಿಕ್ಕಳಿಸುವಿಕೆಯನ್ನು ಅನುಭವಿಸುತ್ತಿರಬಹುದು ಎಂದು ಅರ್ಥ. ಎಲ್ಲ ಚಲನೆಗಳು ಒದೆತಗಳಲ್ಲ. ಇಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಈ ಒಂದು ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ಥ್ಯಾಂಕ್ ಯು.